ರಾಜ್ಯ ಸರ್ಕಾರದಿಂದ ಈ ರಸ್ತೆ ಅಭಿವೃದ್ಧಿಗೆ ಅಂತ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆಯಾಗುತ್ತೆ. ಬಟ್ ಅದು ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಅಧಿಕಾರಿಗಳು ಗುತ್ತಿಗೆದಾರರ ಧನದಾಹಕ್ಕಾಗಿ ಕಳಪೆ ಕಾಮಗಾರಿಯಾಗುತ್ತೆ. ಅದರಿಂದ ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ ಅನ್ನುವಂಥ ಆರೋಪ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದೇನು ರಸ್ತೆಯೋ ರಾಗಿ ರೊಟ್ಟಿಯೋ? ರಸ್ತೆ ಕಾಮಗಾರಿ ಹೆಸರಿನಲ್ಲಿ ಭಾರೀ ಲೂಟಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಪಟ್ಟಣ ಕ್ರಾಸ್ ಬಳಿ ನೂತನವಾಗಿ ಆರಂಭಿಸಲಾದ ಡಾಂಬರ್ ರಸ್ತೆ ಸ್ಥಿತಿ ಇದು. ಕಾಮಗಾರಿ ಆರಂಭವಾಗಿ 15 ದಿನದಲ್ಲೇ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದೆ. ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಗುತ್ತಿಗೆದಾರರು ಒಂದಾಗಿ ಹಣವನ್ನ ಹೊಡೆಯೋದಕ್ಕೆ ಮಾಡಿದ ಕಳಪೆ ಕಾಮಗಾರಿ ಅಂತ ಗ್ರಾಮಸ್ಥರು ಹಾಗೂ ಅಲ್ಲಿನ ಮುಖಂಡರು ಆರೋಪಿಸಿದ್ದಾರೆ. ಅಫ್ಜಲ್ಪುರ್ PW ಇಲಾಖೆದವರು ಗಮನಿಸಬೇಕು. ಮೊದಲಿದು ಗುಲ್ಬರ್ಗಕ್ಕಿಷ್ಟು, ಆಳಂದ್ ತಾಲೂಕಿಗಿಷ್ಟು, ಅಫ್ಜಲ್ಪುರ್ ತಾಲೂಕಿಷ್ಟು ಒಂದು 10 ಕಿಲೋಮೀಟರ್ ಹಂಚಿಕೆ ಆಗಿತ್ತು ಇವರು ಟೋಟಲ್ದಾಗ. ಈಗ ಏನು ಮಾಡಿದ್ರೆ ಎಲ್ಲರೂ ಕೂಡಿಸಿದ್ರೆ ನಮಗೆ ಬರಲ್ಲ ನಿಮ್ಗೆ ಬರುತ್ತೆ, ಎಲ್ಲ ಸಂಪೂರ್ಣ ಹಾಳಾಗಿತ್ತು. PWD ಏನು ಮಾಡ್ರೆ ಇದು ಅಫ್ಜಲ್ಪುರ್ಗೆ ಕೊಟ್ಬಿಟ್ರ. ಅಫ್ಜಲ್ಪುರದವ್ರಿಗೆ ಯಾರು ಏನೂ ಕೇಳೋದು ಬಾ ಅಂತೇಳಿ ಈ ಪೂರ ಸಂಪೂರ್ಣ ಕಳಪೆ ಮಟ್ಟ ರೋಡ್ ಮಾಡ್ರಿ. ಒಂದು ತಿಂಗಳಾಗಿಲ್ರಿ ಇದು ಮಾಡಿ. ಇದು ಡಾಂಬರ್ ಹಾಕಿ 8 ದಿನ ಸಂಪೂರ್ಣ ಕಿತ್ತೊಲ್ತದೆ. ಯಾವ್ರೇ ಹೆವಿ ಲೋಡ್ ಬಂದ್ರೆ, ಗಾರಿ ಬಂದ್ರೆ ಪೂರ ಲಾರಿ ಬಂದ್ರೆ ತಳಗಿಳಿಯಪ್ಲಿ ಅಲ್ರಿ, ಪೂರ ಸಂಪೂರ್ಣ ಹಾಳಾಗ್ಯದ. ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು, PWD ಇಲಾಖೆಯಿಂದ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ. ಕಾಮಗಾರಿ ಆರಂಭದಲ್ಲೇ ರಸ್ತೆ ಕಿತ್ತು ಹೋಗುತ್ತಿದೆ. ಗುಣಮಟ್ಟದ ಕಾಮಗಾರಿ ನಡೆಯುತ್ತಿಲ್ಲ. ಕಡಿಮೆ ಕ್ವಾಲಿಟಿ ಡಾಂಬರ್ ಅನ್ನ ಬಳಸಿ ಪ್ಯಾಚ್ ಅಪ್ ಮಾಡಲಾಗ್ತಿದೆ ಅಂತ JDS ಮುಖಂಡ ರಾಜಾ ಪಾಟೀಲ್ ಕಿಡಿಕಾರಿದ್ದಾರೆ. ಬಟ್ ಕೆಲಸ ನೋಡಬೇಕು, ಕ್ವಾಲಿಟಿ ಇಲ್ಲ, ಡಾಮರ್ ಕ್ವಾಲಿಟಿ ಹಾಕಿಲ್ಲ, ಏನಿಲ್ಲ, ಬ್ರೈಟ್ನೆಸ್ ಇಲ್ಲ, ಥಿಂಗಿಲ್ಲ. ಅದು ಪೂರ ಡಾಮರ್ದಾಗ ಏನು ಹಾಕೊಂಡಿಲ್ಲ. ಯಾಕಂದರೆ ಇವರು PWD ಅವರು ಮಕ್ಕೊಂಡಿದ್ದಾರೆ. ಯಾಕಂದರೆ ಅಧಿಕಾರದಾಗ ಇದ್ದಾಗ ಇವ್ರು ಹೇಳ್ತಿರು ಕಾಂಗ್ರೆಸ್ದವರು BJPದವ್ರ ಮ್ಯಾಗ ಹಾಕ್ತಿರು, BJPದವ್ರು ಕಾಂಗ್ರೆಸ್ ಮ್ಯಾಗ ಹಾಕ್ತಿರು. ಇದೇ ಮಾಡಿ ಈ ನಮೂನ ಪಬ್ಲಿಕ್ ಆಮ್ ಜನತೆಗೆ ತ್ರಾಸ ಕೊಡ್ತಾ ಇದ್ದಾರೆ. ಮತ್ತೇನಿಲ್ಲ, ಇವರು ರೊಕ್ಕ ಗಳಿಸ್ಕೊಳಿತಾರೆ. ಎಲ್ಲರೂ ಬಿಲ್ ಮಾಡಿಸೋದು, ಬಿಲ್ ಎತ್ಕೊಳ್ಳೋದು, ಮನೆ ಹೋಗಿ ಕೂಡೋದು, ಇದೇ ನಡೆದ. ಕ್ವಾಲಿಟಿಯಲ್ಲಿ ಚೆಕ್ ಮಾಡ್ಬೇಕು ಬಂದು. PWD ಇರಲಿ, ಯಾರು ಭೀ ಇರಲಿ, ಅಫ್ಜಲ್ಪುರದವ್ರು ಇರಲಿ, ಯಾರು ಭೀ ಇರಲಿ, ಈ ಹಗರಣದಾಗ ಯಾರ್ಯಾರದ ಅಷ್ಟು ಮಂದಿಗೆ ಇದು ಆಗ್ಬೇಕು, ಬೈಲ್ ಬರಬೇಕಿದು. ಒಟ್ಟಾರೆ ಅಧಿಕಾರಿಗಳು ಗುತ್ತಿಗೆದಾರರು ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ಎಂಬಂತೆ ವರ್ತಿಸುತ್ತಿದ್ದಾರೆ. ಕಾಮಗಾರಿಯ ಹೆಸರಿನಲ್ಲಿ ಹಣವನ್ನ ಲೂಟಿ ಮಾಡೋ ಪ್ರತೀತಿ ಮುಂದುವರೆದಿದ್ದು, ಸ್ಥಳೀಯ ಶಾಸಕರು, ಹಿರಿಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಕಲಬುರಗಿ.